ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಾನು ಹಿಂದಿನ ವೀಡಿಯೋಸಲ್ಲಿ ಮ್ಯಾಥ್ಸಿನ ಬಗ್ಗೆ ಕ್ವಶನ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೇನೆ. ಆಲ್ಮೋಸ್ಟ್ ನಿಮಗೆ 3, 4, 5 ಕ್ವಶನ್ಸ್ಗಳು ರಿಪೀಟ್ ಆಗಿದೆ. 3, 4, 5 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಕೆಲವೊಂದಿಷ್ಟು ರಿಪೀಟ್ ಆಗಿದೆ, ಕೆಲವೊಂದಿಷ್ಟು ಔಟ್ ಆಫ್ ಬಾಕ್ಸ್ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸು, ನಾನು ಇವಾಗಲೇ ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಸೊ ಎವ್ರಿ ಟೈಮ್ ಸೇಮ್ ಕ್ವಶನ್ಸೇ ಕೊಡ್ತಾ ಇದೆ ಅಂದರೆ ಫುಲ್ ಔಟ್ ಆಫ್ 80 ಫುಲ್ ಅದೇ ಕೊಡಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು ಸ್ಟೂಡೆಂಟ್ಸ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಅಟ್ಲೀಸ್ಟ್ ಒಂದು 60% ಔಟ್ ಆಫ್ ಹಿಂದಿನ ಇದರಲ್ಲಿ ಒಂದು 60 to 70% ಅದು ರಿಪೀಟ್ ಆಗುತ್ತೆ. ಓಕೆ, ಸೊ ಅದು ಆಗಿದೆ ಕೂಡ ಮ್ಯಾಥ್ಸಲ್ಲಿ. 2 ಮಾರ್ಕ್ಸಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಬೇರೆ ಕೇಳಿದ್ದಾರೆ, ಕೆಲವೊಂದಿಷ್ಟು ರಿಪೀಟ್ ಆಗಿದೆ. ಆ್ಯಂಡ್ 1 ಮಾರ್ಕ್ಸ್ ಕ್ವಶನ್ ಈಸಿ ಇದ್ದಿತ್ತು. MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು ಈಸಿ ಇದ್ದಿತ್ತು. ಎವ್ರಿ ಟೈಮ್ ಏನು ಮಾಡ್ತಾಯಿದ್ರು, MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಷ್ಟ ಕೊಡ್ತಾಯಿದ್ರು. ಬಟ್ ಈ ವರ್ಷ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಈಸಿ ಕೊಟ್ಟು 2 ಮಾರ್ಕ್ಸಲ್ಲಿ ಸ್ವಲ್ಪ ಟ್ವಿಸ್ಟ್ ಕೇಳಿದ್ದಾರೆ ಅಷ್ಟೇ. ಓಕೆ, ಸೊ ನನ್ನ ಅನಿಸಿಕೆ ಪ್ರಕಾರ 80ಯಲ್ಲಿ 60+ ತೆಗಿಲಿಕ್ಕೆ ಅಷ್ಟೊಂದಿನ ಕಷ್ಟ ಇರಲಿಲ್ಲ. ಓಕೆ, ಆ್ಯಾವ್ರೇಜ್ ಇದ್ದಿತ್ತು, ಅಂದರೆ ಅಷ್ಟು ಈಸಿನೂ ಇರಲಿಲ್ಲ, ಕಷ್ಟನೂ ಇರಲಿಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು, ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಔಟ್ ಆಫ್ 100 90+ ತೆಗೆದಿದ್ರು. ಬಟ್ ಈ ವರ್ಷ ಔಟ್ ಆಫ್ 100 90+ ತೆಗೆಯುವಂಥ ಸ್ಟೂಡೆಂಟ್ಸ್ಗಳು ಸ್ವಲ್ಪ ಡಿಕ್ರೀಸ್ ಆಗುತ್ತೆ. ಈ ಬಿಕಾಸ್ 2 ಮತ್ತು 3 ಮಾರ್ಕ್ಸಲ್ಲಿ ಅವರು ತುಂಬ ಟಫ್ ಕೇಳಿರ್ಲಿಕ್ಕೆ ಹೋಗಿ, ತುಂಬ ಅಂತಲ್ಲ, ಒಂದು ಲೆವೆಲ್ ಟಫ್ ಕೇಳಲಿಕ್ಕೆ ಹೋಗಿ 90+ ತೆಗೆಯುವಂಥ ಸ್ಟೂಡೆಂಟ್ಸ್ಗಳು ತುಂಬ ಡಿಕ್ರೀಸ್ ಆಗ್ತಾರೆ. ಬಟ್ 80+ ಆಲ್ಮೋಸ್ಟ್ ಇರ್ತಾರೆ. 80 ಮತ್ತು 90 ರೇಂಜಲ್ಲಿ ತುಂಬ ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ, 70+ ತುಂಬ ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ ಸ್ಟೂಡೆಂಟ್ಸ್, ಲೆಟ್ ಅಸ್ ಕಮ್ ಟು ದಿ ಫಿಸಿಕ್ಸ್. ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಬ್ಲೂ ಪ್ರಿಂಟ್ ಅನಾಲಿಸಿಸ್ ಪ್ರಕಾರ ನಾನು ಇದನ್ನು ಆಲ್ರೆಡಿ ಮಾಡಿದ್ದೇನೆ. ಸೊ ನಾನು ಹೇಳಿದಂಥ 1, 2, 3, 4, 5, 6, 7, 8, 9, 10 ಚಾಪ್ಟರ್ಸನ್ನು ಹೇಳಿದ್ದೇನೆ. ಆ 10 ಚಾಪ್ಟರ್ಸ್, 9 to 10 ಚಾಪ್ಟರ್ಸ್. ಈಗ ಅದರಲ್ಲಿ ನೋಡಿ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ನಿಮಗೆ ಫಿಸಿಕ್ಸ್ ಎಕ್ಸಾಮ್ ಇರೋದು ಟೋಟಲ್ 70 ಮಾರ್ಕ್ಸ್ಗೆ. ಅದರಲ್ಲಿ ನೋಡಿ, ನಿಮಗೆ ವೆಯ್ಟೇಜ್ ನೋಡಿ, ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಕರೆಂಟ್, ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ನಾನು ಈ 3 ಚಾಪ್ಟರ್ನ ಇವಾಗ ಮಾಡ್ತಾ ಇದ್ದೇನೆ. ಅದರ PDF ಅನ್ನು ಕೂಡ ಪ್ರೊವೈಡ್ ಮಾಡ್ತೇನೆ. ಯಾಕೆ ಕೇಳಿದರೆ ನೋಡಿ, ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ 11 ಮಾರ್ಕ್ ಕ್ಯಾರಿ ಮಾಡ್ತಾ ಇದೆ. ಆ್ಯಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ 13 ಮಾರ್ಕ್ಸ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ 11 ಮಾರ್ಕ್ಸ್. ಇವು 3 ಚಾಪ್ಟರಲ್ಲಿ ನಿಮಗೆ ಅರೌಂಡ್ 35 ಮಾರ್ಕ್ಸ್, 50% ಮಾರ್ಕ್ಸ್ ಅನ್ನೋದು ಈ 3 ಚಾಪ್ಟರಲ್ಲೇ ಇದೆ. 50% ಆಫ್ ದ ಮಾರ್ಕ್ಸ್ ನೆನಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, 50%. ಇದರಲ್ಲಿ ನೋಡಿ, MCQ ಕಂಪಲ್ಸರಿಯಾಗಿ 3 ಇದರಲ್ಲಿ ಕೇಳ್ತಾರೆ. MCQ ಪಕ್ಕ ಕೇಳ್ತಾರೆ, 100% ಕೇಳ್ತಾರೆ. 3 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, 3 ಚಾಪ್ಟರಿಂದ ಕೇಳ್ತಾರೆ. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳಲೂಬೋದು, ಕೇಳ್ದೇನೆ ಇರಲೂಬೋದು, ಇಟ್ ಡಿಪೆಂಡ್ಸ್. ಓಕೆ, ಕೇಳಲೂಬೋದು, ಕೇಳ್ದೇನೆ ಇರಲೂಬೋದು. ಫೈನಾ? ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ನು ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ 100% ಕೇಳ್ತಾರೆ. ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ಆಲ್ಮೋಸ್ಟ್ 80% ಫಿಕ್ಸ್ ಆಗಿ ಕೇಳ್ತಾರೆ. 3 ಮಾರ್ಕ್ಸ್ ಕ್ವಶನ್ನು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಪಕ್ಕಾ ಕ್ವಶನ್ ಕೇಳ್ತಾರೆ. ಮತ್ತು ಆಲ್ಮೋಸ್ಟ್ 80% ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ಗ್ಯಾರಂಟಿ ಕೇಳ್ತಾರೆ. ಇದು 5 ಮಾರ್ಕ್ಸ್ ಕ್ವಶನ್ನು ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಪಕ್ಕ ಕೇಳ್ತಾರೆ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಪಕ್ಕ ಕೇಳ್ತಾರೆ. ಅಂದರೆ ಇದರಲ್ಲಿ ನೋಡ್ಲಿಕ್ಕೆ ಹೋದರೆ ಇವು 3 ಚಾಪ್ಟರಿಂದ ನೀವು 2 ಮಾರ್ಕ್ಸಿಂದ 2 to 3 ಕ್ವಶನ್ಸ್ 100% ಅಟೆಂಡ್ ಮಾಡ್ಬೋದು. 100% ಅಟೆಂಡ್ ಮಾಡ್ಬೋದು. ಆ್ಯಂಡ್ 5 ಮಾರ್ಕ್ಸಿಂದ 2 to 3 ಕ್ವಶನ್ಸ್ 100% ಅಟೆಂಡ್ ಮಾಡ್ಬೋದು. ಆ್ಯಂಡ್ 3 ಮಾರ್ಕ್ಸಿನ ಕ್ವಶನ್ನು 2 to 3 ಕ್ವಶನ್ಸ್ ಪಕ್ಕ ಅಟೆಂಡ್ ಮಾಡ್ಬೋದು. 2 ಮಾರ್ಕ್ಸಿಂದ 2 to 3 ಕ್ವಶನ್ಸ್, 3 ಮಾರ್ಕ್ಸಿಂದ 2 to 3 ಕ್ವಶನ್ಸ್, 5 ಮಾರ್ಕ್ಸಿಂದ 2 to 3 ಕ್ವಶನ್ಸ್ 100% ಅಟೆಂಡ್ ಮಾಡ್ಬೋದು ಅಲ್ವಾ? ಅಲ್ಲಿಗೆ ಆಯ್ತಲ್ಲ, ಆಲ್ಮೋಸ್ಟ್ ನೀವು ಅಟೆಂಡ್ ಮಾಡಲಿಕ್ಕಿದ್ದದ್ದೇ ಫಿಸಿಕ್ಸಲ್ಲಿ ನೋಡಿ 2 ಮಾರ್ಕ್ಸಿಗೆ 5 ಕ್ವಶನ್. ಈ 3 ಚಾಪ್ಟರಿಂದ 2 to 3 ಕ್ವಶನ್ಸ್ ಪಕ್ಕ ಅಟೆಂಡ್ ಮಾಡ್ಬೋದು. 3 ಮಾರ್ಕ್ಸಿಗೆ 5 ಕ್ವಶನ್ಸ್, ಇವು 3 ಚಾಪ್ಟರಿಂದ 2 to 3 ಕ್ವಶನ್ಸ್ ಪಕ್ಕ ಅಟೆಂಡ್ ಮಾಡ್ಬೋದು. 5 ಮಾರ್ಕ್ಸಿದ್ದು 3 ಕ್ವಶನ್, ನ್ಯೂಮೆರಿಕಲ್ ಪ್ರಾಬ್ಲಮ್ ಬಿಟ್ಟಾಕಿ. ಇದೇ 3 ಚಾಪ್ಟರಿಂದ 3 to ಕ್ವಶನ್ ಅಂದರೆ ಆಲ್ಮೋಸ್ಟ್ ನೀವು ಇದರಿಂದ 50% ಆಲ್ರೆಡಿ ಅಟೆಂಡ್ ಮಾಡಿರ್ತೀರಾ. ಇದರಿಂದ 50% ಆಲ್ರೆಡಿ ಅಟೆಂಡ್ ಮಾಡಿರ್ತೀರಾ. ಇದರಿಂದ ಆಲ್ಮೋಸ್ಟ್ 75 to 100% ಅಟೆಂಡ್ ಮಾಡಿರ್ತೀರ ಅಲ್ವಾ? ಇನ್ನು ಇದಿಷ್ಟು ಇದೇ 3 ಚಾಪ್ಟರಿಂದ ಕವರ್ ಆಗಿರುತ್ತೆ. 2, 3, 5 ಪಕ್ಕ ಬರುತ್ತೆ. 2 to 3 ಕ್ವಶನ್ಸ್ 100% ಬರುತ್ತೆ. ಯಾಕಂತ ಕೇಳಿದ್ರೆ ಇಲ್ಲಿ ನೋಡಿ, 2 ಮಾರ್ಕ್ಸ್ ಕ್ವಶನ್ ನಾನು ಕರೆಂಟ್ ಎಲೆಕ್ಟ್ರಿಸಿಟಿಗೆ ಹೋದರೆ ಫಿಕ್ಸ್ ಕ್ವಶನ್ ಇದೆ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಗೆ ಹೋದರೆ ಫಿಕ್ಸ್ಡ್ ಕ್ವಶನ್ ಇದೆ. ಸೊ 2 ಕ್ವಶನ್ ಇಲ್ಲೇ ಆಯಿತು. 3ನೇ ಕ್ವಶನ್ ಇಲ್ಲಿ ನೋಡಿ, 2 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ ಅಂತ ಹೇಳಿದರೆ ಕೇಳೋ ಚಾನ್ಸಸ್ ತುಂಬ ಇದೆ. ಇನ್ನು 3 ಮಾರ್ಕ್ಸಿಂದ ನೋಡಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಪಕ್ಕ ಕ್ವಶನ್ಸ್ ಇದೆ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ಪಕ್ಕ ಕ್ವಶನ್ ಇದೆ. 2 ಕ್ವಶನ್ 100% ಫಿಕ್ಸ್ ಆಯಿತು. ಇದಿಲ್ಲ ಬಿಡಿ, ಆಯಿತಾ? ಇನ್ನು 5 ಮಾರ್ಕ್ಸ್ ಕ್ವಶನ್ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಪಕ್ಕ ಕ್ವಶನ್ಸ್ ಇದೆ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ 100% ಕ್ವಶನ್ ಇದೆ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ 80% ಪಕ್ಕ ಕೇಳೋ ಕ್ವಶನ್ಸ್ ಇದೆ. ಸೊ ಅಲ್ಲಿಗೆ ನೋಡಿ, ನೀವು ಆಲ್ಮೋಸ್ಟ್ 2, 3, 5 ಮಾರ್ಕ್ಸ್, 2 ಮಾರ್ಕ್ಸಲ್ಲಿ 50% ಗ್ಯಾರಂಟಿ ನೀವು ಇದು ಕವರ್ ಆಯಿತು. 3 ಮಾರ್ಕ್ಸಲ್ಲಿ 50% ಕವರ್ ಆಯಿತು. 5 ಮಾರ್ಕ್ಸಲ್ಲಿ ಆಲ್ಮೋಸ್ಟ್ 75% ಕವರ್ ಆಯಿತು. 100% ಕವರ್ ಆಗ್ಬೋದು. ಯಾಕಂತ ಕೇಳಿದ್ರೆ, ಇನ್ ಕೇಸ್ ಫಸ್ಟ್ ಅಥವಾ 3rd ಮಾಡಲ್ ಕ್ವಶನ್ ಪೇಪರ್ನ ಫಾಲೋ ಮಾಡಿದರೆ 100% 3 ಚಾಪ್ಟರಿಂದ ನೀವು 5 ಮಾರ್ಕ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಸ್ಟೂಡೆಂಟ್ಸ್. ಸೊ ಅದಕ್ಕೋಸ್ಕರ ನಾನು ಈ 3 ಚಾಪ್ಟರ್ನ ತೊಗೊಂಡಿದ್ದೇನೆ. 50% ಆಫ್ ಯುವರ್ ಕ್ವಶನ್ ಪೇಪರ್ ಇದರಲ್ಲೇ ಇದೆ, ಆಯಿತಾ? ಈಗ
ಫಸ್ಟ್ ಹೋಗ್ತಾ ಇರೋದು ನಾನು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಓಕೆ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು ನಾನಿದು ಪ್ರೀವಿಯಸ್ ಇಯರ್ ಯಾವ್ಯಾವ ಇಯರ್ ಅಂತ ಬರೀಲಿಲ್ಲ ಸ್ಟೂಡೆಂಟ್ಸು, ಬಟ್ ಎಲ್ಲ ಪ್ರೀವಿಯಸ್ ಇಯರ್ಲಿ ಇದಾಗಿದೆ. ಇದೇ ಇಷ್ಟು ಕ್ವಶನ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ ರಿಪೀಟ್ ಆಗುತ್ತೆ. ಇದನ್ನು ಬಿಟ್ಟು ಕೆಲವೊಂದು ನಿಮಗೆ ಬೇರೆ ಇಂಪಾರ್ಟೆಂಟ್ ಕೊಟ್ಟಿದ್ದಿದ್ರೆ ದಯವಿಟ್ಟು ಮಾಡಿ, ಆಯಿತಾ. ಸೊ ಇದರಲ್ಲಿ ನೋಡಿ ಟೂ ಮಾರ್ಕ್ಸ್ ಕ್ವಶನ್ ಕೆಲವರಲ್ಲಿ ಬರೆದಿದ್ದೇನೆ, ಕೆಲವರಲ್ಲಿ ಬರಲಿಲ್ಲ. ದೀಸ್ ಆಲ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ರೈಟ್ ಎನಿ ಟೂ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. Sketch the electric field lines of force due to a point charge if Q is less than 0, Q is greater than 0. ಇದನ್ನು ಬೇರೆ ಟೈಪ್ ಕೇಳ್ಬೋದು, ವೇರ್ ಚಾರ್ಜ್ ಈಸ್ ನೆಗೆಟಿವ್, ವೇರ್ ಚಾರ್ಜ್ ಈಸ್ ಪಾಸಿಟಿವ್. ಆ ಥರ ಕೇಳಿದ ಕನ್ಫ್ಯೂಸ್ ಆಗಬೇಡಿ, ಬೋತ್ ಆರ್ ಸೇಮ್. ಸ್ಕೆಚ್ ದ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಡ್ಯೂ ಟು ಪಾಯಿಂಟ್ ಚಾರ್ಜ್ Q. ಇದನ್ನು Q is less than 0, Q is greater than 0 ಅಂತಿದ್ದಾರೆ. ಇಲ್ಲೇ ಚಾರ್ಜ್ ಈಸ್ ಗ್ರೇಟರ್ ದೆನ್, ಚಾರ್ಜ್ ಇಸ್ ಪಾಸಿಟಿವ್, ಚಾರ್ಜ್ ಇಸ್ ನೆಗೆಟಿವ್, ಈ ಥರ ಕೇಳ್ತಾರೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ಥರ್ಡ್ ಕ್ವಶನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್. ಫೋರ್ತ್ ಕ್ವಶನ್, ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್, ಎಕ್ಸ್ಪ್ಲೇನ್ ದ ಟರ್ಮ್ಸ್. ಇದೆಲ್ಲ ಇಂಪಾರ್ಟೆಂಟು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಸೇಮ್ ನೋಡಿ, ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್, ಎಕ್ಸ್ಪ್ಲೇನ್ ದ ಟರ್ಮ್ಸ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಇಲ್ಲಿ ವೆಕ್ಟರ್ ಫಾರ್ಮಲ್ಲಿ ಇದು ಮಾಡಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ಟೂ ಚಾರ್ಜಸ್ ಆರ್ ಎಡಿಟಿವ್ ಇನ್ ನೇಚರ್, ಎಕ್ಸ್ಪ್ಲೇನ್. ಟೂ ಚಾರ್ಜಸ್ ಎಡಿಟಿವ್ ಅಂತಂದ್ರೆ ಪ್ರಾಪರ್ಟೀಸಲ್ಲಿ ಅವರು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಎನಿ ಟು ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜ್. ಚಾರ್ಜಿನ ಎಕ್ಸ್ಪ್ಲೇನ್ ಎನಿ ಟು ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜ್. ಟೂ ಚಾರ್ಜಸ್ ಆರ್ ಕನ್ಸರ್ವೇಟಿವ್ ಇನ್ ನೇಚರ್, ಎಕ್ಸ್ಪ್ಲೇನ್. ಇದು ಕ್ವಶನ್ ನೋಡಿ, ಟೂ ಚಾರ್ಜಸ್ ಆರ್ ಕನ್ಸರ್ವೇಟಿವ್ ಇನ್ ನೇಚರ್, ಎಕ್ಸ್ಪ್ಲೇನ್. ಇನ್ನೊಂದು ಟೂ ಚಾರ್ಜಸ್ ಆರ್ ಎಡಿಟಿವ್ ಇನ್ ನೇಚರ್, ಎಕ್ಸ್ಪ್ಲೇನ್. ಇದು ನೋಡಿ, ಇದು ಒಂದು ರೀತಿ ಪ್ರಾಪರ್ಟೀಸ್ ಮೇಲೆ ಡಿಫ್ರೆಂಟ್ ಕ್ವಶನ್ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ಎನಿ ಟು ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜ್, ಆಯಿತಾ. ಇದಿಷ್ಟು ಟೂ ಮಾರ್ಕ್ ಕ್ವಶನ್. ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಇದೆಲ್ಲ ಪ್ರೀವಿಯಸ್ ಇಯರ್ಲಿ ರಿಪೀಟ್ ಆಗಿದೆ, ಡಿಸ್ಟ್ರಿಕ್ಟ್ ಪೇಪರಲ್ಲಿ ರಿಪೀಟ್ ಆಗಿದೆ, ಮಾಡಲ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ. ಸೊ ಆಲ್ಮೋಸ್ಟ್ ಇದರಲ್ಲೇ ಕೇಳೋ ಚಾನ್ಸಸ್ ತುಂಬ ಇದೆ. ಓಕೆ, ಇದು ಟೂ ಮಾರ್ಕ್ಸ್ ಕ್ವಶನ್. ಯಾವುದರಿಂದ? ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಅದಾದಮೇಲೆ 3 ಮಾರ್ಕ್ಸ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು, ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ 3 ಮಾರ್ಕ್ಸ್ ಕ್ವಶನ್ನ ಪಕ್ಕ ಕೇಳ್ತಾರೆ, 100% ಕೇಳ್ತಾರೆ, ಕರೆಕ್ಟಾ. ಸೊ ಅದರಿಂದ ನೋಡಿ, ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಮೆನ್ಷನ್ ಇನ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಅಥವಾ ವಾಟ್ ಈಸ್ ಅನ್ ಎಲೆಕ್ಟ್ರಿಕ್ ಡೈಪೋಲ್, ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಗಿವ್ ಇಟ್ಸ್ ಡಿರೆಕ್ಷನ್, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಆನ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಇವು 4ರಲ್ಲಿ ಕೇಳೋ ಚಾನ್ಸಸ್ ತುಂಬ ಇದೆ. ಇವೆರಡನ್ನು ತುಂಬ ಟೈಮ್ ಕೇಳಿದ್ದಾರೆ, ಮೆನಿ ಟೈಮ್ಸ್ ರಿಪೀಟೆಡ್. ಅದ್ರ ಜೊತೆ ಇವೆರಡನ್ನು ಓದ್ಕೊಳ್ಳಿ ದಯವಿಟ್ಟು, ಯಾಕಂದರೆ 3 ಮಾರ್ಕ್ಸ್ 100% ಕ್ವಶನ್ ಕೇಳ್ತಾರೆ, ಪಕ್ಕ 100%. ಆ್ಯಂಡ್ ಇದರಿಂದ 5 ಮಾರ್ಕ್ಸ್ ಕ್ವಶನ್ ನೋಡಿ, ಇದರಿಂದ 5 ಮಾರ್ಕ್ಸು ಅಂದರೆ ಒಂದು ಕ್ವಶನ್ ಪೇಪರ್ ಕೇಳಿಲ್ಲ, ಮತ್ತು 2 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್. ಸ್ಟೇಟ್ ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಯೂಸಿಂಗ್ ದ ಲಾ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್ ಅಟ್ ಅ ಪಾಯಿಂಟ್ ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ದ ಶೆಲ್. ಒಂದೇ ಔಟ್ಸೈಡು ಕೇಳ್ಬೋದು ಅಥವಾ ಇನ್ಸೈಡು ಕೇಳ್ಬೋದು, ಅವ್ರು ಬೋತು ಕೇಳ್ಬೋದು. ಓಕೆ, ಸೆಕೆಂಡ್ ಕ್ವಶನ್, ಸ್ಟೇಟ್ ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಚಾರ್ಜ್ಡ್ ಸ್ಟ್ರೈಟ್ ಕಂಡಕ್ಟರ್ ಯೂಸಿಂಗ್ ಗಾಸಸ್ ಲಾ. ಇಂಪಾರ್ಟೆಂಟು ನೋಡಿ, ಈ ಕ್ವಶನನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಸುಮ್ಮನೆ ಕ್ವಶನ್ ಓದ್ಕೊಂಡು ಗಾಸಸ್ ಲಾ ಅಂತ ಬಂದ ತಕ್ಷಣ ಯಾವುದನ್ನು ಬರೆಯೋದಲ್ಲ, ಕರೆಕ್ಟ್ ಕ್ವಶನ್ ಓದ್ಕೊಳ್ಳಿ ಸ್ಟೂಡೆಂಟ್ ದಯವಿಟ್ಟು. ಇಲ್ಲಿ ನೋಡಿ, ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್, ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಚಾರ್ಜ್ಡ್ ಸ್ಟ್ರೈಟ್ ಕಂಡಕ್ಟರ್. ಕ್ವಶನನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಡೆರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅನ್ ಎಲೆಕ್ಟ್ರಿಕ್ ಡೈಪೋಲ್ ಎಟ್ ಅ ಪಾಯಿಂಟ್ ಆನ್ ದ ಆಕ್ಸಿಯಲ್ ಲೈನ್. ಆ್ಯಂಡ್ ಲಾಸ್ಟ್ ಕ್ವಶನ್, ಡೆರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ಅನ್ ಇಕ್ವಿಟೋರಿಯಲ್ ಪ್ಲೇನ್. ಡಿಫ್ರೆನ್ಸ್ ನೋಡಿ, ಎಲೆಕ್ಟ್ರಿಕ್ ಡೈಪೋಲು, ಇಕ್ವಿಟೋರಿಯಲ್ ಪ್ಲೇನ್. ಓಕೆ, ಕ್ವಶನ್ನ ಡಿಫ್ರೆನ್ಷಿಯೇಟ್ ಮಾಡಿ ಬರ್ಕೊಳ್ಳಿ ಸ್ಟೂಡೆಂಟ್. ಇವು 4 ಕ್ವಶನಲ್ಲಿ ಒಂದು ಕೇಳ್ತಾರೆ. ಓಕೆ, ಇಕ್ವಿಟೋರಿಯಲ್ ಪ್ಲೇನ್, ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಡೈಪೋಲು, ಒಂದು ಆಕ್ಸಿಯಲ್ ಪ್ಲೇನ್. ಓಕೆ, ಇವು 4 ಕ್ವಶನಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಆಯಿತಾ. ಇದು ತುಂಬ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್. ಇನ್ನೂ ಒಂದು ನಾನು ನಿಮ್ಗೆ ಏನು ಹೇಳ್ತಾನೆ ಕೇಳಿದರೆ, ಏನಾಗುತ್ತೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ 2 ಮತ್ತು 3 ಮಾರ್ಕ್ಸ್ ಇದನ್ನು ಕಂಬೈನ್ ಮಾಡಿಯೂ ಕ್ವಶನ್ ಕೇಳ್ಬೋದು ಸ್ಟೂಡೆಂಟ್ಸ್. ಇಲ್ಲಿ ಏನು ನಾನು 2 ಮಾರ್ಕ್ಸ್ ಕ್ವಶನ್ ಕೇಳಿದ್ದೀನಲ್ಲ, ಇದನ್ನು ಕಂಬೈನ್ ಮಾಡಿಯೂ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಓಕೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇಲ್ಲಿಂದ 2 ಮಾರ್ಕ್ಸ್, ಇಲ್ಲಿಂದ 3 ಮಾರ್ಕ್ಸ್ ಕ್ವಶನ್ ಕೇಳಿದು ಸಬ್ ಕ್ವಶನ್ ಕೇಳಿ 5 ಮಾರ್ಕ್ಸಿಗೂ ಕೇಳ್ತಾರೆ, ಅಥವಾ ಡೈರೆಕ್ಟ್ ಇದರಲ್ಲಿ ಡೆರೈವ್ ಆನ್ ಎಕ್ಸ್ಪ್ರೆಷನ್ 5 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಇದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಇದರ PDF ನಾನು ವಾಟ್ಸಪ್ ಗ್ರೂಪಲ್ಲಿ ಸೆಂಡ್ ಮಾಡ್ತೇನೆ ಇವತ್ತು. ಓಕೆ, ಯಾರ್ಯಾರು ಜಾಯ್ನ್ ಆಗಿಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ನೋಡಿ. ಓಕೆ, ನೆಕ್ಸ್ಟು ಕರೆಂಟ್ ಎಲೆಕ್ಟ್ರಿಸಿಟಿ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ವಿಚ್ ಕ್ಯಾರೀಸ್ 13 ಮಾರ್ಕ್ಸ್ ವೇಟೇಜ್. ಓಕೆ, ಕರೆಂಟ್ ಎಲೆಕ್ಟ್ರಿಸಿಟಿ, ಆಯಿತಾ. ಇದರಿಂದ ನ್ಯೂಮರಿಕಲ್ಸನ್ನು ಕೇಳ್ತಾರೆ, ಅದು ನಾನು ಹೇಳ್ತೇನೆ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ, ಗಿವ್ ಎನಿ 2 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, ಸ್ಟೇಟ್ ಕಿರ್ಚಾಫ್ಸ್ ಲಾ ಆಫ್ ಆನ್ ಎಲೆಕ್ಟ್ರಿಕ್ ನೆಟ್ವರ್ಕ್, ಸ್ಟೇಟ್ ಕಿರ್ಚಾಫ್ಸ್ ಜಂಕ್ಷನ್ ರೂಲ್. ಓಕೆ, ಜಂಕ್ಷನ್ ರೂಲ್, ಕಿರ್ಚಾಫ್ಸ್ ಲಾಸ್ ಆಫ್ ಎಲೆಕ್ಟ್ರಿಕ್ ನೆಟ್ವರ್ಕ್. ನೆಕ್ಸ್ಟ್,
Write the expression for drift velocity in terms of current. Explain in the terms used. Drift velocity very important. ನೆನ್ಪಿಟ್ಕೊಳ್ಳಿ. Define the terms drift velocity and mobility of free electrons. ಇದರದ್ದು SI ಯೂನಿಟ್ಸು ಕೇಳ್ಬೋದು ಸ್ಟೂಡೆಂಟ್ಸ್. ಡ್ರಿಫ್ಟ್ ವೆಲಾಸಿಟಿ ಮೊಬಿಲಿಟಿ SI ಯೂನಿಟ್ಸು ಕೇಳ್ಬೋದು. Define drift velocity of electrons. ಇದೆ ಸೇಮ್ ಕ್ವಶನ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ಓಮಿಕ್ ಡಿವೈಸ್? ಗಿವ್ ಒನ್ ಎಕ್ಸಾಂಪಲ್. ಡಿಫೈನ್ ಮೊಬಿಲಿಟಿ, ಮೆನ್ಷನ್ ಇಟ್ಸ್ SI ಯೂನಿಟ್. ಇಲ್ಲಿ ನೋಡಿ, ಮೊಬಿಲಿಟಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಮೊಬಿಲಿಟಿ ಆ್ಯಂಡ್ ಇಟ್ಸ್ SI ಯೂನಿಟ್. ಓಕೆ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ನು, ರಿಪ್ರೆಸೆಂಟ್ ಗ್ರಾಫಿಕಲಿ ದ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್ ಫಾರ್ ಕಾಪರ್ ಆ್ಯಂಡ್ ನೈಕ್ರೋಮ್. ಇದು ನೋಡಿ, ಗ್ರಾಫಿಕಲಿ ಕ್ವಶನ್ ಕೇಳಿದ್ದಾರೆ, ಕಾಪರ್ ಮತ್ತು ನೈಕ್ರೋಮಿಗೆ ಕೇಳಿದ್ದಾರೆ. ಕಾಪರ್ ಆ್ಯಂಡ್ ನೈಕ್ರೋಮ್ ಎರಡರೊಳಗೆ ಒಂದು ಕೇಳ್ಬೋದು, ಕಾಪರ್ ಅಥವಾ ನೈಕ್ರೋಮಿಗೆ ಕೇಳ್ಬೋದು, ಅಥವಾ ಕಾಪರ್ ಆರ್ ನೈಕ್ರೋಮ್ ಎರಡರಲ್ಲಿ ಒಂದು, ಎರಡನ್ನು ಕೇಳ್ಬೋದು. ನೇಮ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಅ ಮೆಟಾಲಿಕ್ ವೈರ್ ಡಿಪೆಂಡ್ಸ್. ಇದು ಈ ವರ್ಷ ಕೇಳೋದಲ್ಲ, ಡೌಟು, 10th ಕೇಳ್ತಾ ಇದ್ರಿ, ಇವಾಗೆಲ್ಲ ಕೇಳೋದಿಲ್ಲ, ಬಟ್ ಸ್ಟಿಲ್ ನಾನು ಇದನ್ನು ಆ್ಯಡ್ ಮಾಡಿದ್ದೇನೆ. ಇದು 2 ಮಾರ್ಕ್ಸ್. ಓಕೆ, ಇನ್ನು ಕರೆಂಟ್ ಎಲೆಕ್ಟ್ರಿಸಿಟಿನ 3 ಮಾರ್ಕ್ಸ್ ಕ್ವಶನ್ನ ನೋಡಿ ಸ್ಟೂಡೆಂಟ್ಸು. ಡಿರೈವ್ ದ ಎಕ್ಸ್ಪ್ರೆಷನ್ J is equals to sigma into E. ವೆಕ್ಟರ್ J is equals to sigma into E with the terms. ಓಕೆ, ಇಂಪಾರ್ಟೆಂಟ್ ಕ್ವಶನ್ ಇದು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ, ಗಿವ್ ಇಟ್ಸ್ ಲಿಮಿಟೇಷನ್. ಓಕೆ, ಡಿಪೆಂಡ್ ಆಗಿರುತ್ತೆ. ಅಲ್ಲಿ ಓಮ್ಸ್ ಲಾ 2 ಮಾರ್ಕ್ಸಿಗೆ ಕೇಳಿದ್ರೆ ಇಲ್ಲಿ 3 ಮಾರ್ಕ್ಸಿಗೆ ಕೇಳೋದಿಲ್ಲ ಪಕ್ಕ, ಆಯಿತಾ? ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ನೀವು ಇದನ್ನು ಓದಿದ್ರೆ 2 ಮಾರ್ಕ್ಸಿಗಾದರೂ ಕೇಳಿ, 3 ಮಾರ್ಕ್ಸಿಗಾದರೂ ಕೇಳಿ, ಇಟ್ ಡಸಂಟ್ ಮ್ಯಾಟರ್ಸ್ ಟು ಯು. ನೆಕ್ಸ್ಟ್, ಡೆರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ. ಇಲ್ಲಿ ನೋಡಿ, ಡ್ರಿಫ್ಟ್ ವೆಲಾಸಿಟಿ ಮೇಲೆ ಕ್ವಶನ್ ಪಕ್ಕ ಕೇಳ್ತಾರೆ. ಆ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಕಂಡಕ್ಟರ್ ಇನ್ ಟರ್ಮ್ಸ್ ಆಫ್ ದ ರಿಲ್ಯಾಕ್ಸೇಷನ್ ಟೈಮ್. ಒಂದು 2 ಮಾರ್ಕ್ಸಿಗೆ ಕೇಳ್ಬೋದು, ಒಂದು 3 ಮಾರ್ಕ್ಸಿಗೆ ಕೇಳ್ಬೋದು. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ಸ್. ಅಂದರೆ ಇಲ್ಲಿ 2 ಮಾರ್ಕ್ಸಿಗೆ ನಾನು ಕೇಳಿದ್ದೆ ನೋಡಿ, ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ಸ್, ಗಿವ್ ದ ಕರೆಸ್ಪಾಂಡಿಂಗ್ ರಿಲೇಷನ್. ಇಲ್ಲಿ ನೋಡಿ, 2 ಮಾರ್ಕ್ಸಿಗೆ ಕೇಳಿದ್ರೆ ಇಷ್ಟು ಮಾತ್ರ ಕೇಳ್ತಾರೆ, 3 ಮಾರ್ಕ್ಸಿಗೆ ಕೇಳಿದ್ರೆ ಗಿವ್ ದ ಕರೆಸ್ಪಾಂಡಿಂಗ್ ರಿಲೇಷನ್ ಅಷ್ಟೇ. ಲಾಸ್ಟ್ ಕ್ವಶನ್, ಅಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಅ ಕಂಡಕ್ಟರ್. ಕಂಡಕ್ಟಿವಿಟಿ ಮೇಲೆ ಕ್ವಶನ್ ಕೇಳಿದರು. ಇವು 4 ಕ್ವಶನ್ನ ಜಾಸ್ತಿಯಾಗಿ ಕೇಳಿದ್ದಾರೆ, ಆಯಿತಾ, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ. ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ ಏನು ಕೇಳಿದ್ದಾರೆ ಇದರಲ್ಲಿ, ಡಿರೈವ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸ್ ಆಫ್, one second students, so yeah, derive the condition for balance of Wheatstone's bridge using Kirchhoff's law. This is important question. Derive the expression for equivalent EMF and equivalent resistance of 2 cells connected in series. ಒಂದು ಸೀರೀಸ್, ಇನ್ನೊಂದು ಪ್ಯಾರಲಲ್, ಅದಿಲ್ಲಿದೆ ನೋಡಿ. Obtain the expression for effective EMF and effective internal resistance of 2 cells connected in parallel. ಒಂದು ಸೀರೀಸ್, ಒಂದು ಪ್ಯಾರಲಲ್, that the current flowing in the same direction. ಓಕೆ, ಪ್ಯಾರಲಲ್ ಸೀರೀಸ್ ಇದನ್ನು ಕೇಳಿದ್ದಾರೆ. ಅದು ಬಿಟ್ಟರೆ ಅಸ್ಯೂಮಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಮೆಟೀರಿಯಲ್ ವೇರ್ ಸಿಂಬಾಲ್ಸ್ ಹ್ಯಾವ್ ಯೂಶುವಲ್ ಮೀನಿಂಗ್. ಅಥವಾ ಇದನ್ನು ಈ ಥರ ಕೊಡ್ತಾರೆ, ಡಿರೈವ್ ಸಿಗ್ಮಾ ಇಸ್ ಈಕ್ವಲ್ಸ್ ಟು N E ಸ್ಕ್ವೇರ್ ಟಾರ್ಕ್ ಡಿವೈಡೆಡ್ ಬೈ M, ಈ ಥರನೂ ಕೇಳ್ಬೋದು, ಅಥವಾ ಡ್ರಿಫ್ಟ್ ವೆಲಾಸಿಟಿ. ಇದು ಇಂಪಾರ್ಟೆಂಟ್. ಇವು 4 ಕ್ವಶನನ್ನು ಮೋಸ್ಟ್ ಆಫ್ ದ ಟೈಮ್ ಕ್ವಶನ್ ಕೇಳಿದ್ದಾರೆ. ಯಾವುದು 5 ಮಾರ್ಕ್ಸ್. ಓಕೆ, ಇದೇ 4 ಡಿರೈವೇಷನಲ್ಲಿ ಬರುತ್ತೆ ಪಕ್ಕ. ಇದು ಬಿಟ್ಟು ಬೇರೆ ಕೇಳೋದಿಲ್ಲ. ನಾನು ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಮಾಡಿದ್ದೇನೆ. ಇದು ಬಿಟ್ಟು ಬೇರೆ ಕೇಳೋ ಚಾನ್ಸಸ್ ತುಂಬ ಕಡಿಮೆ, ಆಯಿತಾ? ನೆಕ್ಸ್ಟ್ ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮು. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ 11 ಮಾರ್ಕ್ ಕ್ವಶನ್ ಬರುತ್ತೆ. 5 ಮಾರ್ಕ್ಸ್ ಕ್ವಶನ್ ಫಿಕ್ಸ್ಡ್, 3 ಮಾರ್ಕ್ಸ್ ಕ್ವಶನ್ ಫಿಕ್ಸ್ಡ್, 2 ಮಾರ್ಕ್ಸ್ ಕ್ವಶನ್ ಫಿಕ್ಸ್ಡ್. ಇದರಿಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರೋದಿಲ್ಲ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಬರುತ್ತೆ. ಅದಕ್ಕೆ ಅದು 13 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. 5 ಮಾರ್ಕ್ಸಿಂದ ಒಂದು ಡೆರೈವೇಷನ್, 5 ಮಾರ್ಕ್ಸಿಂದ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್, 2 ಮಾರ್ಕ್ಸಿಂದ ಒಂದು ಕ್ವಶನ್ ಆ್ಯಂಡ್ 1 ಮಾರ್ಕಿಂದ. ಆ್ಯಂಡ್ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ನಾನು 3 ಮಾರ್ಕ್ಸಿಗೆ ಕೇಳೋದಿಲ್ಲ. ಬಟ್ ಯಾಕೆ ನಾನು ಅದನ್ನು ಲಿಸ್ಟ್ ಮಾಡಿದ್ದೇನೆ ಕೇಳಿದರೆ 3+2 5 ಮಾರ್ಕ್ಸಲ್ಲಿ ಕೇಳ್ಬೋದು ಅಂತ ಲಿಸ್ಟ್ ಮಾಡಿದ್ದೇನೆ ಅಷ್ಟೇ. ಓಕೆ, ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ 11 ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಸ್ಟೂಡೆಂಟ್ಸ್. ಈ ಚಾಪ್ಟರು ಸ್ಟೇಟ್ ಆಂಪಿಯರ್ಸ್ ಸರ್ಕ್ಯೂಟ್ ಎಲ್ಲ ರಿಪ್ರೆಸೆಂಟ್ ಮ್ಯಾಥಮೆಟಿಕಲಿ. ವಾಟ್ ಈಸ್ ಟೊರಾಯ್ಡ್? ಮೆನ್ಷನ್ ಆನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಇನ್ಸೈಡ್ ಅ ಟೊರಾಯ್ಡ್. ವಾಟ್ ಈಸ್ ಅ ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್? ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್? Mention an expression for magnetic field produced at the center on the axis of current carrying solenoid and explain the terms. When does the force experienced by a straight current carrying conductor placed in uniform magnetic field maximum, minimum? ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್. ವೆನ್ ಡಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಸ್ಟ್ರೈಟ್ ಕರೆಂಟ್. ನೆಕ್ಸ್ಟ್, ಅ ಪ್ರೋಟಾನ್ ಆ್ಯಂಡ್ ಅನ್ ಇಲೆಕ್ಟ್ರಾನ್ ಎಂಟರ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೇಮ್ ಆ್ಯಂಗಲ್ ವಿತ್ ದ ಫೀಲ್ಡ್ ಆ್ಯಂಡ್ ವಿತ್ ದ ಸೇಮ್ ಸ್ಪೀಡ್. ಡೂ ದ ಎಕ್ಸ್ಪೀರಿಯನ್ಸ್ ಫೋರ್ಸ್ ಆಫ್ ಸೇಮ್ ಮ್ಯಾಗ್ನಿಟ್ಯೂಡ್? ಜಸ್ಟಿಫೈ ಯುವರ್ ಆನ್ಸರ್. ಓಕೆ, ಇದಿಷ್ಟು 2 ಮಾರ್ಕ್ಸ್ ಕ್ವಶನ್. ಇನ್ನು 3 ಮಾರ್ಕ್ಸ್ ಕ್ವಶನ್ ಏನು ಕೇಳ್ತಾರೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ. ಇಲ್ಲಿ ನೋಡಿ, ಎಕ್ಸ್ಪ್ಲೈನ್ ವಿತ್ ಸರ್ಕ್ಯೂಟಲ್ ಡಯಾಗ್ರಾಮ್ ಹೌ ಟು ಕನ್ವರ್ಟ್ ಗ್ಯಾಲೋಮೀಟರ್ ಇಂಟು ಆ್ಯಮೀಟರ್. ಇದು ಇಂಪಾರ್ಟೆಂಟ್ ಕ್ವಶನ್. ಗ್ಯಾಲೋಮೀಟರ್ ಆ್ಯಮೀಟರ್ ಕನ್ವರ್ಟ್ ಮಾಡೋದು, ಗ್ಯಾಲೋಮೀಟರ್ನ ವೋಲ್ಟ್ಮೀಟರ್ ಕನ್ವರ್ಟ್ ಮಾಡೋದು. ಜಾಸ್ತಿ ಟೈಮ್ ಇವೆರಡನ್ನು ಕೇಳಿದ್ದಾರೆ, ಆಯಿತಾ? ಇವೆರಡು ಕ್ವಶನ್ ಇಂಪಾರ್ಟೆಂಟ್ ವಿತ್ ಡೈಗ್ರಾಮಲ್ಲಿ ಡಿರೆಕ್ಷನನ್ನು, ಅದೆಲ್ಲ ಇಂಪಾರ್ಟೆಂಟ್. ಪಾರ್ಟ್ಸನ್ನು ನೇಮ್ ಮಾಡೋದು, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸು. ಸ್ಟೇಟ್ ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ ಯೂಸಿಂಗ್ ಇಟ್ derive an expression for magnetic field at a point due to long current carrying conductor. Give an expression for force acting on a charges moving in a magnetic field. Explain the symbols. When does the force become maximum?
ಎಕ್ಸ್ಪ್ಲೈನ್ ದ ಸಿಂಬಲ್ಸನ್ನು ಇದು ಮಾಡಿ. ಅದಾದಮೇಲೆ ಲಾಸ್ಟಿಗೆ ಇನ್ನೊಂದು ಕ್ವಶನ್ ಕೇಳಿದರೆ ವೆನ್ ಡಸ್ ದ ಫೋರ್ಸ್ ಬಿಕಮ್ ಮ್ಯಾಕ್ಸಿಮಮ್. ಇಲ್ಲಿ 1 ಮಾರ್ಕ್ ಕೊಡ್ತಾರೆ, ಎಕ್ಸ್ಪ್ರೆಷನ್ಗೆ 1 ಮಾರ್ಕ್ ಕೊಡ್ತಾರೆ, ಎಕ್ಸ್ಪ್ಲೈನ್ ದ ಸಿಂಬಲ್ಸಿಗೆ 1 ಮಾರ್ಕ್ ಕೊಡ್ತಾರೆ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ 2 ಸ್ಟ್ರೈಟ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಫ್ ಇನ್ಫೈನೈಟ್ ಲೆಂತ್, ಹೆನ್ಸ್ ಡಿಫೈನ್ SI ಯೂನಿಟ್ ಆಫ್ ಕರೆಂಟ್ ಆ್ಯಂಪಿಯರ್ ಮೇಲೆ ಕ್ವಶನ್ ಕೇಳ್ತಾರೆ. ಆ್ಯಂಪಿಯರ್ಗೆ ಎಂತ ಕೇಳ್ತಾರೆ, ವಾಟ್ ಡು ಮೀನ್ ಬೈ, ಅಥವಾ ಅದೆಲ್ಲ ಮೊದಲು ಕೇಳ್ತಾರೆ ವಾಟ್ ಇಸ್ SI ಯೂನಿಟ್ ಆಫ್ ಕರೆಂಟ್ ಅಲ್ಲ, ಈಗ ಆ್ಯಂಪಿಯರ್ನೇ ಡಿಫೈನ್ ಮಾಡ್ಲಿಕ್ಕೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಸ್ಟೇಟ್ ಆ್ಯಂಡ್ ಇದೆಲ್ಲ ಎಕ್ಸ್ಟ್ರಾ ಕ್ವಶನ್ ನಾನು ಹಾಕಿದ್ದು. ಬಯೋಟ್-ಸಾವರ್ಟ್ ಲಾ, ಅಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡು. ಅದು ಬಿಟ್ಟರೆ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ಅ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ವಾಟ್ ಈಸ್ ಸೊಲೆನಾಯ್ಡ್, ಮೆನ್ಷನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ due to long straight solenoid and explain the terms. And last question, obtain an expression for radius of circular path of charged particle in a magnetic field. Okay, ಇದು 3 marks question. 5 marks question 3 question ಇರೋದು. Derive the expression for force between 2 parallel conductors carrying a current and hence define ampere. Derive the expression for magnetic field at a point on the axis of a circular current loop using Biot-Savart's law. With the help of diagram, derive the expression for torque on a rectangular loop placed in ಅದು ನಾನು 3 ಮಾರ್ಕ್ಸ್ಗೆ ಹೇಳಿದೆ ಸ್ಟೂಡೆಂಟ್ಸ್. ರೆಕ್ಟ್ಯಾಂಗ್ಯುಲರ್ ಲೂಪ್ 3 ಮಾರ್ಕ್ಸಿಗೆ ಇಲ್ಲಿ ಹೇಳಿದ್ದೇನಲ್ಲ, ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆ್ಯಕ್ಟಿಂಗ್ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್, ಅದಕ್ಕೆ ನಾನು ಹೇಳ್ತಾ ಇರೋದು 2+3 ಮಾಡ್ಬೋದು, 5 ಮಾರ್ಕ್ಸಿಗೆ ಕೇಳ್ಬೋದು. ಇದು ಸೇಮ್, ಅಲ್ಲಿ 3 ಮಾರ್ಕ್ಸಿಗೆ ಹೇಳಿದ್ರೆ ಅದೇ ಕ್ವಶನ್. ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನೀವು ಒಂದು ಹೇಳ್ಬೋದು ಸರ್ ಏನಿದು ತುಂಬ ಕ್ವಶನ್ಸ್ ಇದೆಯಲ್ಲ, ಎಲ್ಲದರಲ್ಲೂ 5-10 ಕ್ವಶನ್ಸ್ ಇದೆ ಅಂತ ಹೇಳ್ಬೋದು ನೀವು ಅಲ್ವಾ. ನಿಮ್ಗೆ ಈಗ ಅನ್ಸ್ಬೋದು ಸರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ 1 ನಿಮಿಷ ಸ್ಟೂಡೆಂಟ್ಸು, ಇಲ್ಲಿ ನೋಡಿ ಎಲ್ಲದರಲ್ಲೂ ನಿಮಗೆ ಎಲೆಕ್ಟ್ರಿಕ್ ಚಾರ್ಜಸ್ 10 ಕ್ವಶನ್ಸ್ ಇದೆ ನೋಡಿ ಸ್ಟೂಡೆಂಟ್ಸು. ನಾನು ಇಲ್ಲಿ ಏನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಕೇಳಿದರೆ 70 ಮಾರ್ಕ್ಸಲ್ಲಿ 35 ಫಿಕ್ಸ್ಡ್ ಇದೆ ಆಯಿತಾ. ಫಿಕ್ಸ್ಡಲ್ಲಿ ನಾನೀಗ ಇದನ್ನು ಹೇಳಲಿಲ್ಲ, ಯಾವುದು ನ್ಯೂಮರಿಕಲ್ ಪ್ರಾಬ್ಲಮ್ ಅಂತ ಬಿಟ್ಟಿದ್ದೇನೆ. ಅದು ಬಿಟ್ಟು ಇಲ್ಲಿ ನೋಡಿ, ನೀವು ಇದನ್ನು ಕನ್ಸಿಡರ್ ಮಾಡಿದರೆ ನಾನು ಹೇಳಿದೆ 2 ಮಾರ್ಕ್ಸಿದು 2 ಕ್ವಶನ್ಸ್ ಆಯಿತಾ. 2 ಮಾರ್ಕ್ಸಿದು 2 ಕ್ವಶನ್ ಪಕ್ಕ ಅಟೆಂಡ್ ಮಾಡ್ಬೋದು ನೀವು. 4 ಮಾರ್ಕ್ಸ್ ಆಯಿತಾ. 3 ಮಾರ್ಕ್ಸಿದು 1, 3 ಮಾರ್ಕ್ಸಿದು 1, 6 ಕ್ವಶನ್, 6 + 4 10 ಆಯಿತು. 5 ಮಾರ್ಕ್ಸಿದು 2, 25 100% ಫಿಕ್ಸ್. 25 ಪಕ್ಕ, 25 to 30 ಮಾರ್ಕ್ಸ್. 25 ಅಲ್ಲ ಸ್ಟೂಡೆಂಟ್ಸ್, ನನ್ನ ಪ್ರಕಾರ ನಿಮಗೊಂದು 28, ಯಾಕಂದರೆ ಇಲ್ಲೊಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ, ಯಾವುದು ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ, ಅದನ್ನು ಬಿಡಿ, 5 ಮಾರ್ಕ್ಸ್ ಬಿಡಿ. ಟೋಟಲ್ 35 ಮಾರ್ಕ್ಸಲ್ಲಿ ನಿಮಗೆ ನಾನು 100% ಹೇಳ್ತೇನೆ, ನೀವು MCQ 3 ಇದೆ ಅದು ಬಿಡಿ, 5 + 3 ಮಾರ್ಕ್ಸ್ MCQನ ಬಿಟ್ಟು ಹಾಕಲಿ, 5 + 3 8 ಮಾರ್ಕ್ಸ್ ಹೋಯ್ತು ಅಂತ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಸ್ಟೂಡೆಂಟ್ಸು, ಔಟ್ ಆಫ್ 70 ನಿಮಗೆ 28 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ ಆಯಿತಾ. ಇದನ್ನು ಮಾಡಲಿಕ್ಕೆ ಏನು ನಿಮಗೆ, ಇವು 3 ಚಾಪ್ಟ್ರಿಂದ ಓನ್ಲಿ ಫ್ರಮ್ 3 ಚಾಪ್ಟರ್ಸ್, ಅಷ್ಟು ಚಾಪ್ಟರ್ನ ಬಿಟ್ಟು ನೀವು ಇದರಲ್ಲೇ 28 ಅಂದರೆ ಆಲ್ಮೋಸ್ಟ್ ನಿಮ್ಮದು 40% ಡನ್ ಆಯಿತಾ. ಇನ್ನು ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಮಾಡಿದರೆ ಯಾವುದು ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಆಲ್ಮೋಸ್ಟ್ ಎಷ್ಟಾಯಿತು ನಿಮಗೆ 32 ಮಾರ್ಕ್ಸ್ ಫಿಕ್ಸ್. ಇನ್ನು ಉಳಿದಿರೋದೆಷ್ಟು, ಇನ್ನೊಂದು 30 ಮಾರ್ಕ್ಸ್ ಮಾಡಿದರೆ 60+ ಮಾರ್ಕ್ಸ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾನು ನೆಕ್ಸ್ಟ್ ಹೇಳ್ತೇನೆ, ಇದರದ್ದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಹೇಳ್ತೇನೆ, ಯಾಕಂದರೆ ಫಿಕ್ಸ್ಡ್ ಆಗಿ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಇಲ್ಲಿ ನೋಡಿ ನ್ಯೂಮರಿಕಲ್ ಪ್ರಾಬ್ಲಮ್ ಫಿಕ್ಸ್ ಆಗಿ ಬರುತ್ತೆ ಆಯಿತಾ. ಅದು ಬಿಟ್ಟರೆ ಸೆಕೆಂಡ್ ಚಾಪ್ಟರ್ ಅದನ್ನು ನಾನು ತಗೊಳ್ಳಿಲ್ಲ, ನೋಡೋಣ ಆಯಿತಾ. ಸೊ ಇದು ನ್ಯೂಮರಿಕಲ್ ಪ್ರಾಬ್ಲಮ್ ಫಿಕ್ಸ್ ಬರುತ್ತೆ. ಅಲ್ಲಿ 5 ಮಾರ್ಕ್ಸ್ ಆದರೆ ನಿಮ್ಗೆ ಆಲ್ಮೋಸ್ಟ್ 50% ಆಲ್ರೆಡಿ ಆಗಿದೆ, ಓನ್ಲಿ ಫ್ರಮ್ 3 ಚಾಪ್ಟರ್ಸ್. ಈ 3 ಚಾಪ್ಟರ್ಸನ್ನು ಅಟ್ ಎನಿ ಕಾಸ್ಟ್ ನೀವು ಎಷ್ಟು ಕ್ವಶನ್ಸ್ ಇದ್ರೂ ಮಾಡಲೇಬೇಕಾಗುತ್ತೆ ಆಯಿತಾ. ಇಲ್ಲಿ ನಿಮ್ಗೆ ಅನ್ಸ್ಬೋದು ಸರ್ ಇಷ್ಟು ಕ್ವಶನ್ಸ್ ಇದೆಯಲ್ಲ, ಬಟ್ ಆಲ್ಮೋಸ್ಟ್ 50% ನೀವು ಆಲ್ರೆಡಿ ಕವರ್ ಮಾಡಿರ್ತೀರ. ನಾನೀಗ ನ್ಯೂಮರಿಕಲ್ಸನ್ನು ಕೊಟ್ಟರೆ 50% ಡನ್, ಆಲ್ಮೋಸ್ಟ್ 50%. ಇನ್ನು ಉಳಿದಿರೋದು MCQ ಕೂಡ ಇದನ್ನು ಕವರ್ ಆಗುತ್ತೆ. ಯಾಕಂತ ಕೇಳ್ತಾರೆ, ಇಲ್ಲಿಗ ಆ್ಯಂಪಿಯರ್ಸ್ ಲಾ, SI ಯೂನಿಟ್ ಎಲ್ಲ ಕೇಳ್ಬೋದು, ಅದೆಲ್ಲ ಡೈರೆಕ್ಟ್ ಇದರಿಂದ ಕೇಳ್ತಾರೆ ಇಲ್ಲಿರೋದೆ. ಸೊ 50% ಕವರ್ ಮಾಡ್ತೀರಾ ಸ್ಟೂಡೆಂಟ್ಸ್, ಅದಕ್ಕೋಸ್ಕರ ಹೇಳಿದ್ದು. ಇನ್ನು ಉಳಿದಿದ್ದು ನೋಡಿ ನಿಮಗೆ ಮೇನ್ ಚಾಪ್ಟರ್ಸ್ಗಳನ್ನು ಮಾಡಿದ್ರು ಸಾಕು ನೀವು. ಅದು ನಾನು ಹೇಳ್ತೇನೆ, ನೆಕ್ಸ್ಟ್ ಇದರಲ್ಲಿ ಹೇಳ್ತೇನೆ. ಇಲ್ಲಿ ಮೂವಿಂಗ್ ಚಾರ್ಜಸ್, ಮ್ಯಾಗ್ನೆಟಿಸಮ್, ಕರೆಂಟ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ದಯವಿಟ್ಟು ಈ ಚಾಪ್ಟರ್ನ ಬಿಡಬೇಡಿ. ಅದಾದಮೇಲೆ ಇನ್ನು ನೆಕ್ಸ್ಟ್ ನಾನು ಹೇಳ್ತೇನೆ ಯಾವ ಚಾಪ್ಟರ್ ಮಾಡಬೇಕಂತ. ದಯವಿಟ್ಟು ಇವು 3 ಚಾಪ್ಟ್ರಲ್ಲಿ ಈ ಇಂಪಾರ್ಟೆಂಟ್ ಕ್ವಶನ್ನ ಫಸ್ಟ್ ಮಾಡ್ಕೊಳ್ಳಿ. 100% ನೀವು ಫಸ್ಟಿಗೆ 30 ಅಂತೂ ಫಿಕ್ಸ್ ಆಗಿ ಬರುತ್ತೆ, ಇನ್ಕ್ಲೂಡಿಂಗ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ 30 to 33 ಫಿಕ್ಸ್ ಫಾರ್ ಶಾರ್ಟ್ ಆಯಿತಾ. ಇನ್ನು ನೋಡಿ ಇಲ್ಲಿ 1 ಮಾರ್ಕ್ ಕ್ವಶನ್ ಪಕ್ಕ ಇದೆ, 1 2 3 ಮಾರ್ಕ್ಸ್ ಬಂದೇ ಬರುತ್ತೆ. ಒಂದು SI ಯೂನಿಟ್ ಕೇಳ್ತಾರೆ ಅಥವಾ ಡಿಫೈನ್ ಕೇಳ್ತಾರೆ, ಸಿಂಪಲ್ ಕ್ವಶನ್ ಕೇಳ್ತಾರೆ ಆಯಿತಾ. ಅದು ಮಾಡಿದರೆ 50% ಆಫ್ ಯುವರ್ ಫಿಸಿಕ್ಸ್ ಡನ್ ಸ್ಟೂಡೆಂಟ್ಸು. ಸೊ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಮಾಡಿ, ಅರ್ಥ ಆಯಿತಾ. ಉಳಿದಿದ್ದು ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಮಾಡ್ತೇನೆ. ಈ ವಿಡಿಯೋದು ಅಥವಾ ಈ ಚಾಪ್ಟ್ರಿದು ಈ PDF ಬೇಕಂತಿದ್ರೆ ದಯವಿಟ್ಟು ನನಗೆ ಇಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಜಾಯಿನ್ ಆಗಿ ಅಲ್ಲಿ ಶೇರ್ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ.
ನಾನು ನಿಖಿಲೇಶ್ ಸೈನಿಂಗ್ ಆಫ್. ಏನಾದರೂ ಡೌಟ್ಸ್ಗಳಿದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.